ನನ್ನ TRPಯನ್ನು ನಾನು ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳಿ, ನಾನು ಮಿನಿಸ್ಟ್ರ್ ವಿರುದ್ಧ ಹೇಳಿಕೆ ಕೊಟ್ಟರೆ ನಾನು ದೊಡ್ಡವನಾಗ್ತೀನಿ, ನಾನು ಆತನ ವಿರುದ್ಧ ಹೇಳಿಕೆ ಕೊಟ್ಟರೆ MLA ವಿರುದ್ಧ ಹೇಳಿಕೆ ಕೊಟ್ಟರೆ ನಾನು ದೊಡ್ಡವನಾಗ್ತೀನಿ. ಇವ್ರುಗಳು ಇದರಲ್ಲಿಯೇ ಬ್ಯುಸಿಯಾಗಿದ್ದಾರೆ. ಇವ್ರಿಗೆ ನೈಜವಾಗಿ ಬೀದರ್ ಜನರಿಗೆ ಕೆಲಸ ಕೊಡಿಸ್ಬೇಕನ್ನೋ ಮನಸ್ಥಿತಿನೇ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ಈ ಭಾಗದ ಬೀದರ್ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಎಂದೂ ಕೂಡ 500 ರೂಪಾಯಿಗೆ 1000 ರೂಪಾಯಿಗೆ ಮಾರ್ಕೋಬೇಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿ. ಆವಾಗ ಮಾತ್ರ ಬೀದರ್ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಒಂದೊಂದು ಓಟಿನ ಪವರ್ನಿಂದ ಬೀದರ್ ಬದಲಾವಣೆ ಆಗುತ್ತೆ. ನೀವು ಓಟ್ ಹಾಕುವಾಗ ಯೋಚನೆ ಮಾಡ್ತೀರಿ, ನಾನೊಬ್ಬ ಓಟ್ ಹಾಕಿದರೆ ಏನಾಗತ್ರಿ, ನಾನೊಬ್ಬ ಓಟ್ ಹಾಕಲಿಲ್ಲ ಅಂದ್ರೆ ಏನಾಗತ್ರಿ. ಈ ಥರದ ಯೋಚನೆಗಳನ್ನು ಬಿಡಿ. ಒಂದೊಂದು ಓಟ್ ಕೂಡ ಬದಲಾವಣೆಯ ದಿಕ್ಕನ್ನು ಬದಲಾಯಿಸುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮಗೆ 5 ವರ್ಷಕ್ಕೆ ಬರುವಂಥ ಒಂದು ಅಮೂಲ್ಯವಾದ ಮತವನ್ನು ಸೂಕ್ತ ವ್ಯಕ್ತಿಗೆ ಕೊಟ್ಟಾಗ ಬೀದರ್ ಖಂಡಿತವಾಗಿಯೂ ಬದಲಾಗುತ್ತೆ.